ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಏನು ರಾಜ್ಯ ಬಿಜೆಪಿ ವತಿಯಿಂದ ಇವತ್ತು ಗಾಂಧಿನಗರ ಹೃದಯ ಭಾಗದ ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಈ ಪ್ರತಿಭಟನೆಗೆ ನಮ್ಮ ಮಾಜಿ ಮೇಯರ್ ಆದಂಥ ಗೌತಮ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕೇಳೋಣ. ಸರ್, ಸರ್ಕಾರದ ಈ ನಡೆ ತಮಗೆ ಈ ಮುಂದೆ ಗೊತ್ತಿತ್ತಾ, ಹೇಗೆ ಅಂತ? ಅಲ್ಲ, ಗೊತ್ತಿದ್ದಿಲ್ಲ. ಇದು ರಾಜ್ಯ ಸರ್ಕಾರದಿಂದ ರಾಜ್ಯದ ಜನತೆಗೆ ಹೊಸ ವರ್ಷದ ಒಂದು ಕಾಣಿಕೆ 15% ಏರಿಕೆ ಮಾಡುವ ಮುಖಾಂತರ ಅದೇ ಮನೆಯ ಒಂದು ಮಹಿಳೆಗೆ ಫ್ರೀಯಾಗಿ ಕೊಟ್ಟು ಅದೇ ಮನೆಯ ಒಬ್ಬ ಗಂಡಸಿಂದ 15% ಕಿತ್ಕೊಳ್ಳೋಂಥ ಒಂದು ಒಳ್ಳೆಯ ಕೆಲಸ ಈ ರಾಜ್ಯ ಸರ್ಕಾರ ಮಾಡಿದೆ. ಹೊಸ ವರ್ಷದ ಒಂದು ಕೊಡುಗೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ. ಒಂದು ಕಡೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಇಲ್ಲ ಈ ಸರ್ಕಾರದ ಗ್ಯಾರಂಟಿ ಯೋಜನೆ ನಮಗೆ ಫಲ ಕೊಟ್ಟಿದೆ, ಅವರ ತಾಯಂದಿರ ಆಶೀರ್ವಾದ. ಈ ಒಂದು ವಿಚಾರ ನೋಡಿದ್ರೆ ಒಂದು ಕಡೆ ಕಿತ್ಕೊಳ್ತಾರೆ, ಒಂದು ಕಡೆ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಕುಟುಂಬಗಳಲ್ಲಿ ಕೌಟುಂಬಿಕ ಕಲಹ ಜಾಸ್ತಿ ಆಗೋ ವಾತಾವರಣ ಕಾಣ್ತಾ ಇದೆಯಾ? ಅವರು ರಾಜ್ಯದ ಹಲವಾರು ಬಡ್ಜೆಟ್ಗಳನ್ನು ಸಲ್ಲಿಸಿರ್ತಕ್ಕಂಥ ಒಂದು ಮುಖ್ಯಮಂತ್ರಿಗಳು. ಅವರು ರಾಜ್ಯದ ಹಣಕಾಸಿನ ವಿಷಯದಲ್ಲಿ ಇವತ್ತು ಇಲ್ಲಿನ ಒಂದು ಫೈನಾನ್ಷಿಯಲ್ ಸ್ಟೇಟಸ್ನ ಪರಿಗಣಿಸಿ ರಾಜ್ಯದ ಜನತೆಗೆ ಏನು ನ್ಯಾಯ ಕೊಡಬೇಕೋ ಆ ನಿಟ್ಟಿನಲ್ಲಿ ಮೂವ್ ಆಗಬೇಕು. ಹೊರತು ಬಿಟ್ಟರೆ ಇಲ್ಲಿ ರಾಜ್ಯದ ಒಂದು ಖಜಾನೆ ಖಾಲಿ ಮಾಡುವ ನಿಟ್ಟಿನಲ್ಲಿ ಹೊರಟಿದ್ದಾರೆ. ಅವರಿಗೆ ನಾನು ಖಂಡಿಸ್ತೀನಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಹೇಳ್ತಾರೆ. ಒಂದು ಕಡೆ ಬಿ ಜೆ ಪಿಯವರು ಪಾಪದ ಕೂಸಿದ್ದು ಅವರು 4,900 ಕೋಟಿ ಸಾಲ ಮಾಡಿ ಹೋಗಿದ್ದಾರೆ, ಅವರೇ ನಮ್ಗೆ ಹೇಳೋದಂತ ಹೇಳ್ತಾರೆ. ಏನು ಹೇಳ್ತೀರಿ? ಅಲ್ಲ, ಅವ್ರು ಹೇಳ್ತಕ್ಕಂಥದ್ದು ಕೋವಿಡಿನ ಒಂದು ಸಂದರ್ಭದಲ್ಲಿ ಏನು ಸಾರಿಗೆ ಇಲಾಖೆಗೆ ನಾವು ಏನು ಆ ಟೈಮಲ್ಲಿ ಬಸ್ಗಳೇ ಓಡಿಲ್ಲ, ಆ ಟೈಮಲ್ಲೇ ಆಗಿರ್ತಕ್ಕಂಥದ್ದು. ಆದರೆ ಅಶೋಕಣ್ಣವರು ಸಾರಿಗೆ ಸಚಿವರಾದಂಥ ಸಂದರ್ಭದಲ್ಲಿ 1,000 ಕೋಟಿ ಹೆಚ್ಚಳಕವನ್ನು ಕೊಟ್ಟು ಅವರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬಿ ಜೆ ಪಿಯವರು. ಅವ್ರು ಹೇಳ್ತಕ್ಕಂಥದ್ದು ಕೋವಿಡಿನ ಒಂದು ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದನ್ನು ವಿಷಯವನ್ನು ಜನತೆಗೆ ಮಿಸ್ಗೈಡ್ ಆಗಿ ಹೇಳ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಒಟ್ಟಾರೆ ರಾಜ್ಯ ಜನರಿಗೆ ಏನು ಹೇಳ್ತೀರಾ ಈ ವಿಚಾರ? ಹೊಸ ವರ್ಷದ ಕೊಡುಗೆ ಇದು ಶುರುವಾಗಿದೆ. ಹೈಕ್ ಏನು ಅಂದರೆ ಅವ್ರು ಕೊಟ್ಟಿರೋ ಮತಕ್ಕೆ ಇದು ಒಂಥರ ಬರೆ ಅಂತೀರಾ? ಅಲ್ಲ, 100% ಬರೇ ಇದೆ. ಇವಾಗ ಯಾರು ಓಡಾಡ್ತಾರೆ? ಏನು ಸಚಿವರು ಓಡಾಡ್ತಾವ್ರ ಬಸ್ಸಲ್ಲಿ ಓಡಾಡ್ತಕ್ಕಂಥದ್ದು ರಾಜ್ಯದ ಸಾಮಾನ್ಯ ಜನತೆ. ಆ ಜನತೆ ಹತ್ರ 15% ಕಿತ್ಕೊಳ್ಳೋದು ತಪ್ಪು ಅಂತ ಹೇಳಿ. ಇದು ಏನು ಮಾಜಿ ಮೇಯರ್ ಗೌತಮ್ ಕುಮಾರ್ ಅವರ ಮಾತಾಗಿತ್ತು. ರಾಜ್ಯದ ಜನರ ಮೇಲೆ ಬರೆ ಇರ್ತಕ್ಕಂಥ ಈ ಟಿಕೆಟ್ ದರದ ಬಗ್ಗೆ ಪ್ರತಿಭಟನೆಯನ್ನು ಜೋರಾಗಿ ಮಾಡ್ತೀವಿ ಅಂತ ಹೇಳೋದು ಅವ್ರ ಮಾತನಾಗಿತ್ತು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಚಂದ್ರಶೇಖರ್ ಯಲಬುರ್ತಿ, ಸಮಗ್ರ ನ್ಯೂಸ್, ಬೆಂಗಳೂರು.